ನಮಸ್ಕಾರ ವಿದ್ಯಾರ್ಥಿನಿಯರೇ. ಈ ವಿಡಿಯೋದಲ್ಲಿ 6ನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವಂತಹ ಪಾಠ 3 ಕೂಗುತ್ತಿದೆ ಪಕ್ಷಿ ಗದ್ಯ. ಇದು ಸಂಪಾದಿತ ಪಾಠವಾಗಿದೆ. ಪಾಠ ಪ್ರವೇಶಕ್ಕೆ ಬರೋಣ. ಒಂದು ಸುಂದರವಾದ ಕಾಡು, ಅಲ್ಲೊಂದು ಮೊಲ ಬೇಟೆಗಾರನ ಬಲೆಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡುತ್ತಿದೆ. ಈಗ ನೀವೇನು ಮಾಡುತ್ತೀರಿ? ಚರ್ಚಿಸಿರಿ. ಅಂದರೆ ಮಕ್ಕಳ, ಇಲ್ಲಿ ಒಂದು ಸುಂದರವಾದ ಕಾಡು ಇರ್ತದೆ. ಅಲ್ಲಿ ಒಂದು ಮೊಲ ಇವೆಲ್ಲ ನೋಡಿದಿರಲ್ಲ, ಅದನ್ನು ಇಂಗ್ಲೀಷಲ್ಲಿ ರ್ಯಾಬಿಟ್ ಅಂತಾರೆ. ಬೇಟೆಗಾರ ಅಂದರೆ ಬೇಟೆಯನ್ನಾಡುವಂಥವನು, ಕಾಡಿನಲ್ಲಿ ಮೃಗ ಪಕ್ಷಿಗಳನ್ನು ಕೊಲ್ಲುವಂಥವನಿಗೆ ಬೇಟೆಗಾರ ಅಂತ ಕರಿತೀವಿ. ಈತನನ್ನು ಯಾದ ಅಂತಲೂ ಇವನು ಕರಿತೀವಿ. ತನ್ನ ಬಿಲ್ಲಿನ ಬಾಣಗಳಿಂದ ಪ್ರಾಣಿ ಅಥವಾ ಪಕ್ಷಿಗಳನ್ನು ಬೇಟೆಯಾಡ್ತಾನೆ, ಅವನ್ನ ಬೇಟೆಗಾರ ಅಂತ ಕರಿತೀವಿ. ಬಲೆಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಿದೆ. ಈಗ ನೀವೇನು ಮಾಡ್ತೀರಿ? ಹಾಗಾದ್ರೆ ನೀವೇನು ಮಾಡ್ತೀರಿ? ಇದನ್ನು ಡಿಸ್ಕಷನ್ ಮಾಡಬೇಕಾಗ್ತದೆ. ಏನು ಮಾಡ್ತೀರಿ? ಹಾಗಾದರೆ ಯೋಚನೆ ಮಾಡಿ. ಶಾಲಾ ಮೈದಾನದಲ್ಲಿ ಹುಡುಗನೊಬ್ಬ ಬಿದ್ದಿದ್ದಾನೆ. ಕಾಲಿನ ಚರ್ಮ ಕಿತ್ತು ರಕ್ತ ಸೋರಿ ಬಂದಿದೆ. ಆಗ ನೀವೇನು ಮಾಡಬಹುದು? ಚರ್ಚಿಸಿರಿ. ಒಂದು ಸ್ಕೂಲ್ ಗ್ರೌಂಡ್, ಶಾಲಾ ಮೈದಾನ, ಹುಡುಗ ಒಬ್ಬ ಅಲ್ಲಿ ಬಿದ್ದಿದ್ದಾನೆ. ಆಟ ಆಡ್ತಲೋ ಮತ್ತೊಂದು ಪ್ರಜ್ಞೆ ತಪ್ಪಿ ಅಲ್ಲಿ ಬಿದ್ದಿದ್ದಾನೆ. ಕಾಲಿನ ಚರ್ಮ ಕಿತ್ಕೊಂಡಿದೆ, ರಕ್ತ ಸೋರ್ತಾ ಇದೆ, ಬರ್ತಾ ಇದೆ. ಆಗ ನೀವೇನು ಮಾಡಬಹುದು? ತಿಳಿಸಿರಿ. ಹಾಗಾದ್ರೆ ನೀವೇನು ಮಾಡ್ತೀರಾ? ಯೋಚನೆ ಮಾಡಿ. ನೀವು ಪ್ರಥಮ ಚಿಕಿತ್ಸೆಯನ್ನು ಮಾಡಬಹುದು ಅಲ್ವಾ? ಕಾಲಿನ ಚರ್ಮದಲ್ಲಿ ರಕ್ತ ಸೋರ್ದಾಗೆ ಪ್ರಥಮ ಚಿಕಿತ್ಸೆಯನ್ನು ನೀವು ಮಾಡ್ತೀರಾ. ಇಂತಹ ಸಹಾಯ ಮನೋಭಾವ, ಪರಿಸರ ಪ್ರೇಮ, ಸಹಜೀವನ, ದೇಶ ಪ್ರೇಮದ ಭಾವನಾತ್ಮಕ ಬದುಕು ಈ ಪಾಠದಲ್ಲಿ ಗರಿಗೆದರಿದೆ. ಇಲ್ಲಿ ಪಕ್ಷಿಗಳು ಮರವನ್ನು ಪ್ರೀತಿಸುವ ಪರಿಯನ್ನು ಓದಿ ನೋಡಿ. ಅಂದರೆ ಇಂಥ ಸಹಾಯ ಮಾಡಬೇಕು, ಸಹಾಯದ ಮನೋಭಾವ ಇರಬೇಕು, ಮನಸ್ಸಿರಬೇಕು, ಪರಿಸರ ಪ್ರೇಮ, ಪ್ರಕೃತಿಯನ್ನು ಪ್ರೀತಿಸಬೇಕು, ಸಹಜೀವನ, ಎಲ್ಲರೂ ಸಹ ಒಟ್ಟಾಗಿ ಜೀವನವನ್ನು ಮಾಡಬೇಕು, ದೇಶ ಪ್ರೇಮ ಅಂದರೆ ಪ್ಯಾಟ್ರಿಯಟಿಸಮ್, ನಮ್ಮ ದೇಶವನ್ನು ಪ್ರೀತಿಸಬೇಕು, ನಮ್ಮ ದೇಶದ ಬಗ್ಗೆ ಭಕ್ತಿ ಇರಬೇಕು, ಭಾವನಾತ್ಮಕ ಬದುಕು, ಎಮೋಷನಲ್ ಲಿವಿಂಗ್ ಅಂತೀವಲ್ಲ, ಅದು ನಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳ ಜೀವನ ಈ ಪಾಠದಲ್ಲಿ ಗರಿಗೆದರಿ ನಿಂತಿದೆ. ಈ ಪಾಠದಲ್ಲಿ ತುಂಬ ಸವಿಸ್ತಾರವಾಗಿ ಬಂದಿದೆ. ಇಲ್ಲಿ ಪಕ್ಷಿಗಳು ಮರವನ್ನು ಪ್ರೀತಿಸುವ ಪರಿಯನ್ನು ಓದಿ ನೋಡಿ. ನೀವೆಲ್ಲರೂ ಸಹ ಪಕ್ಷಿಗಳು ಹೇಗೆ ಮರವನ್ನು ಪ್ರೀತಿಸ್ತವೆ ಅನ್ನೋದನ್ನ ತಿಳ್ಕೊಳ್ಳಿ. ಪಾಠಕ್ಕೆ ಬರೋಣ. ಚಿತ್ರ ಗಮನಿಸಿ. ಇಲ್ಲಿ ಬೋಳ್ ಮರ ಇದೆ, ಇಲ್ಲಿ ನದಿ ಇದೆ, ಕೃಷ್ಣಾ ನದಿ. ಮಕ್ಕಳೆಲ್ಲ ಪ್ರವಾಸಕ್ಕೆ ಬಂದಿದ್ದಾರೆ, ಶಿಕ್ಷಕರ ಜೊತೆ ಮಕ್ಕಳಿದ್ದಾರೆ. ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ, ಅವಳ ಬೋರ್ಗರೆತ ತೂರಾಟ, ಚೆಲ್ಲಾಟ, ಹರಿಯುವ ಓಟ ನಯನ ಮನೋಹರ. ಬೆಳ್ಳನೆಯ ನೊರೆ ಬಲು ಚಂದ, ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೆ ಸೊಬಗು, ಬೆಳಗಿನ ಎಳೆ ಬಿಸಿಲಿನ ಒಳಪಿಗೆ ಮಿನಮಿನ ಮಿರುಗುವ ನದಿ ಬಲು ಅಂದ. ಸೂರ್ಯನ ಒಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ, ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪು. ಅಬ್ಬಬ್ಬ, ಅದೆಷ್ಟು ಸುಂದರ. ಇಲ್ಲಿ ಪ್ರಕೃತಿಯನ್ನು ವರ್ಣಿಸ್ತಾ ಇದ್ದಾರೆ. ಕೃಷ್ಣೆ ಅಂದರೆ ಕೃಷ್ಣಾ ನದಿ ಮೈದುಂಬಿ ಹರಿಯುತ್ತಿದ್ದಾಳೆ. ಕೃಷ್ಣೆ ನದಿ ಇದು ಕರ್ನಾಟಕದಲ್ಲಿ ಬರ್ತದೆ. ಕರ್ನಾಟಕದ ಬಾಗಲಕೋಟೆ, ಬಿಜಾಪುರ ಆ ಕಡೆ ಹರಿಯುವಂಥ ನದಿ ಹರಿತಾ ಇದ್ದಾಳೆ. ಮೈದುಂಬಿ ಅಂದರೆ ಮಳೆಗಾಲ ಆಗಿದೆ, ನದಿಯ ತುಂಬ ನೀರು ಇದೆ, ಹರಿತಾ ಇದ್ದಾಳೆ. ಆ ನದಿ ಹೇಗೆ ಹರಿತಾ ಇದೆಯಪ್ಪ ಅಂದರೆ, ಅವಳಂದರೆ ಇಲ್ಲಿ ಕೃಷ್ಣೆಯನ್ನ ಹೆಣ್ಣಿಗೆ ಹೋಲಿಸಿದ್ದಾರೆ. ಅವಳ ಬೋರ್ಗರೆತ, ಆ ನದಿಯ ನೀರು ಬೋರ್ಗರೆತಿದೆ, ದೊಡ್ಡ ದೊಡ್ಡ ಶಬ್ದದಿಂದ ನೀರು ಹರಿತಾ ಇದೆ. ತೂರಾಟ, ಆ ನದಿಯಲ್ಲಿರುವಂತಹ ನೀರಿನ ಅಲೆಗಳು ತೂರಾಡ್ತಿದ್ದಾವೆ, ಚೆಲ್ಲಾಡ್ತಿದ್ದಾವೆ. ಹರಿಯುವ ಓಟ ನಯನ ಮನೋಹರ, ಆ ನದಿ ಹರಿಯುವಂತಹ ಓಟ ಇದೆಯಲ್ಲ, ನೀರು ಓಡ್ತಾ ಇದೆಯಲ್ಲ, ಅದು ನಯನ ಮನೋಹರ. ನಯನ ಅಂದರೆ ಕಣ್ಣು, ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡ್ತದೆ. ಮನೋಹರ ಅಂದರೆ ಆಹ್ಲಾದ ಅಂತ, ಕಣ್ಣುಗಳಿಗೆ ಆಹ್ಲಾದವನ್ನು ಉಂಟು ಮಾಡ್ತಾ ಇದೆ. ಬೆಳ್ಳನೆ ನೊರೆ ಬಲು ಚಂದ, ಆ ನದಿ ಹರಿಬೇಕಾದ್ರೆ ನೊರೆಗಳು ಬಿಳಿಯ ಬಣ್ಣದಲ್ಲಿದ್ದಾವೆ. ಬೆಳ್ಳನೆ ಅಂದರೆ ಬಿಳಿ ಬಣ್ಣದ ನೊರೆಗಳು ಬಲು ಅಂದವಾಗಿರ್ತವೆ, ಚಂದವಾಗಿರ್ತವೆ. ಅಂದರೆ ಚಂದ ಅಂದರೆ ಸುಂದರ. ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೆ ಸೊಬಗು. ಈ ನದಿಯಲ್ಲಿ ಬರ್ತಲ್ಲ, ಇಲ್ಲಿ ಸುಳಿಯಾಗಿ ಹಿಂಗೆ ಸುಳಿಯಾಗಿ ಹಿಂಗೆ ಸುತ್ತುತ್ತೆ. ಇಲ್ಲಿ ನದಿ ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೆ ಸೊಬಗು, ಸೌಂದರ್ಯವೇ ಸೌಂದರ್ಯ. ಬೆಳಗಿನ ಎಳೆ ಬಿಸಿಲಿನ ಒಳಪಿಗೆ ಮಿನ ಮಿನ ಮಿರುಗುವ ನದಿ. ಬೆಳಿಗ್ಗೆ ಅಂದರೆ ಮಾರ್ನಿಂಗಲ್ಲಿ
ಎಳೆ ಬಿಸಿಲು ಬರ್ತದಲ್ಲ, ಅದರಲ್ಲಿ ಮಿನ ಮಿನ ಮೆರುಗುವ ನದಿ ಬಲು ಅಂದ ಅಂದರೆ ಮಿನ ಮಿನ ಅಂದ್ರೆ ಹೊಳಪು, ಪಳಪಳ ಅಂತ. ಪಳಪಳ ಮಿನ ಮಿನ ಅಂದರೆ ಪಳಪಳನೆ ಮಿರುಗುವ ನದಿ ಬಲು ಅಂದವಾಗಿರ್ತದೆ. ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಸೂರ್ಯನ ಕೆಂಪಾದ ಕಿರಣಗಳು, ಹೊಂಬಣ್ಣ ಅಂದರೆ ಹೊನ್ನಿನ ಬಣ್ಣದ ಅಂದರೆ ಚಿನ್ನದ ಬಣ್ಣದಂತಹ ಕೆಂಪಾದ ಬಣ್ಣದ ಸೂರ್ಯನ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪು. ಹಬ್ಬಬ್ಬ, ಅದೆಷ್ಟು ಸುಂದರ! ಆ ನದಿಯ ಸೌಂದರ್ಯ, ಪ್ರಕೃತಿ, ಮರಗಿಡಗಳು ಅದೆಷ್ಟು ಸುಂದರವಾಗಿದ್ದಾವೆ ನೋಡಿ ಪ್ರಿಯ ಮಕ್ಕಳ. ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದ ಗಡ್ಡೆ. ಅದು ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದರೆಂಬ ಪ್ರತೀತಿ. ಇಲ್ಲೊಂದು ಶಿವ ದೇವಾಲಯವಿದೆ. ಸದಾ ಹಚ್ಚ ಹಸಿರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ನಡುಗಡ್ಡೆ ಅಂದರೆ ದ್ವೀಪ ಅಂತ ಆಗುತ್ತೆ. ನಡುಗಡ್ಡೆ ಅಂದರೆ ನೀರ ನಡುವಿರುವ ಚಿಕ್ಕ ಭೂಪ್ರದೇಶ ಅಂತ ಆಗುತ್ತೆ. ಅಂದರೆ ಇದನ್ನ ದ್ವೀಪ ಅಂತ ಕರಿತೀವಿ, ಐಲ್ಯಾಂಡ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಅವುಗಳಲ್ಲಿ ಸುಂದರವಾದ ಗಡ್ಡೆ ಯಾವುದಪ್ಪ ಅಂದರೆ ನಾರದ ಗಡ್ಡೆ. ಅದು ರಾಯಚೂರು ಸಮೀಪವಿದೆ. ರಾಯಚೂರು ಜಿಲ್ಲೆ ಇದೆಲ್ಲ, ಆ ರಾಯಚೂರಿನ ಹತ್ತಿರವಿದೆ. ಸಮೀಪ ಅಂದ್ರೆ ಹತ್ತಿರವಿದೆ. ಯಾವುದಪ್ಪ ಅಂದರೆ ಆ ನಾರದ ಗಡ್ಡೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದರೆಂಬ ಪ್ರತೀತಿ. ಇದಕ್ಕೆ ನಾರದ ಗಡ್ಡೆ ಅಂತ ಯಾಕೆ ಹೆಸರು ಬತ್ತಪ್ಪ ಅಂದ್ರೆ, ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದರೆಂಬ ಪ್ರತೀತಿ ಅಂದ್ರೆ ವಾಡಿಕೆ ಇದೆ, ಜನಜನಿತವಾಗಿ ಬಂದಿದೆ. ಇಲ್ಲೊಂದು ಶಿವ ದೇವಾಲಯವಿದೆ, ಶಿವನ ದೇವಾಲಯವಿದೆ, ಈಶ್ವರನ ದೇವಾಲಯವಿದೆ. ಸದಾ ಹಚ್ಚ ಹಸುರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಹಚ್ಚ ಹಸುರು ಅಂದ್ರೆ ಇದು ದುರುಕ್ತಿ ಪದ ಆಗುತ್ತೆ. ಇಂಗ್ಲಿಷ್ ಎವರ್ ಗ್ರೀನ್ ಅಂತ ಕರಿತೀವಿ. ಹಸಿರು ಹಸಿರು, ಸದಾ ಯಾವಾಗಲೂ ಸಹ ಹಸುರಿನಿಂದ ಕೂಡಿರುವ ಗಿಡ ಮರಗಳಿಂದ ಕಂಗೊಳಿಸ್ತಿದೆ, ಸುಂದರವಾಗಿದೆ, ವಿಜೃಂಭಿಸುತ್ತಿದೆ. ಈ ನಡುಗಡ್ಡೆ ಪ್ರವಾಸಿ ತಾಣವು ಹೌದು. ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು. ಈ ನಡುಗಡ್ಡೆ, ಈ ನಾರದ ನಡುಗಡ್ಡೆ ಪ್ರವಾಸಿ ತಾಣವು ಹೌದು. ಅಂದ್ರೆ ಪ್ರವಾಸಿಗರು ಟೂರ್ ಹೋದಾಗ ಟೂರಿಸ್ಟ್ಗೆ ಪ್ರವಾಸಿ ತಾಣ, ತಾಣ ಅಂದ್ರೆ ಸ್ಥಳ, ಪ್ಲೇಸ್ ಅಂತೀವಲ್ಲ, ಅದು ಸ್ಥಳವೂ ಹೌದು. ಈ ಸುಂದರ ತಾಣವನ್ನು ನೋಡಲು, ಈ ಸುಂದರ ಪ್ರದೇಶವನ್ನು, ಸ್ಥಳವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ರು, ಅಂದ್ರೆ ಟ್ರಿಪ್ ಹೊರಟಿದ್ರು. ಕುಹು ಕುಹು ಹಕ್ಕಿಗಳ ಕಲರವ ಇಂಪಾಗಿತ್ತು, ಮನಕ್ಕೆ ತಂಪೆರೆಯುತ್ತಿತ್ತು. ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ. ಈ ನಾರದ ಗಡ್ಡೆಯಲ್ಲಿ ಕುಹು ಕುಹು ಹಕ್ಕಿಗಳ ಕಲರವ, ಕಲರವ ಅಂದ್ರೆ ಇಂಪಾದ ಧ್ವನಿ, ಮಧುರವಾದ ಧ್ವನಿ ಅಂತ ಅರ್ಥ. ಹಕ್ಕಿಗಳು ಕಿಚಪಚ ಅಂತ ಇರ್ತಾವಲ್ಲ, ಇಂಪಾದ ಧ್ವನಿ, ಮಧುರವಾದ ಧ್ವನಿ. ಇನ್ನೊಂದು ಅರ್ಥದಲ್ಲಿ ಕೋಗಿಲೆ ಅಂತಲೂ ಆಗ್ತದೆ. ಇಂಪಾಗಿತ್ತು, ಕಿವಿಗೆ ಕೇಳೋದಕ್ಕೆ ಬಹಳ ಇಂಪಾಗಿತ್ತು, ಚೆನ್ನಾಗಿತ್ತು. ಮನಕ್ಕೆ ಅಂದ್ರೆ ಮನಸ್ಸಿಗೆ, ತಂಪೆರೆಯುತ್ತಿತ್ತು, ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಿತ್ತು. ಚಿಲಿಪಿಲಿ ಹಕ್ಕಿಗಳ ಇಂಚರ, ಸಂಗೀತಮಯ. ಚಿಲಿಪಿಲಿ ಎನ್ನುವಂತಹ ಹಕ್ಕಿಗಳ ಅಂದ್ರೆ ಪಕ್ಷಿಗಳ ಇಂಚರ, ಇಂಚರ ಅಂದ್ರೆ ಇಂಪಾದ ಧ್ವನಿ. ಇದು ಸಹ ಇಂಪಾದ ಧ್ವನಿ ಅಂತಾಗುತ್ತೆ, ಮಧುರವಾದ ಧ್ವನಿ ಅಂತಾಗುತ್ತೆ. ಕಲರವಂದ್ರೂ ಅದೇ ಸಂಗೀತಮಯವಾಗಿತ್ತು. ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ತಿದ್ರು. ಆ ಪ್ರವಾಸಕ್ಕೆ ಹೋದಂತ ಮಕ್ಕಳೆಲ್ಲ ಈ ಸುಂದರ ಪ್ರದೇಶದ ಸವಿಯನ್ನ ಉಣ್ತಿದ್ರು, ಅಂದ್ರೆ ಆ ಸವಿಯನ್ನ ಆಹ್ಲಾದಿಸ್ತಿದ್ರು, ಅದರ ಸವಿಯನ್ನ ಸವಿತಾ ಇದ್ರು, ಮನಸ್ಸಿಗೆ ಸಂತೋಷವಾಗ್ತಿತ್ತು. ಇದ್ದಕ್ಕಿದ್ದಂತೆ ಅಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು. ಅಲ್ಲಿ ಬಂದಾಗ ಇದ್ದಕ್ಕಿದ್ದಂತೆ ಅಕ್ಕಿಯೊಂದರ ನೋವಿನ ಕೂಗು ಕೇಳಿಸುತ್ತೆ. ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗಿಗಳನ್ನು ಹರಡಿಕೊಂಡಿರುವ ಬೋಳು ಮರ, ಎಲೆಗಳಿಲ್ಲದ, ಹೂಗಳಿಲ್ಲದ, ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ, ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು. ಮಕ್ಕಳು ಕುತೂಹಲದಿಂದ ಆ ಮರದ ಬಳಿ ತೆರಳಿದರು. ಮಕ್ಕಳೇನ್ ಮಾಡ್ತಿದ್ರಪ್ಪ ಅಂದ್ರೆ, ಇಲ್ಲಿ ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ರು. ಈ ಸುಂದರ ಪ್ರದೇಶದ ತಾಣ, ಪ್ರದೇಶದ ಸವಿಯನ್ನ ಉಣ್ತಿದ್ರು, ಸವಿಯುತ್ತಿದ್ರು. ಮನಸ್ಸಿಗೆ ಸಂತೋಷವಾಗ್ತಿತ್ತು ಅಂತ ಇದ್ರ ಅರ್ಥ. ಇದ್ದಕ್ಕಿದ್ದಂತೆ ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು. ಇಲ್ಲಿ ನೋಡಿ, ಅಕ್ಕಿ ಪ್ರದೇಶ ಎಷ್ಟು ಸುಂದರವಾಗಿದೆ. ನಾರದ ಗಡ್ಡೆ, ಇಲ್ಲಿ ಅಕ್ಕಿ ಇಲ್ಲಿ ಕೊಳ್ತಿದೆ ನೋಡಿ. ಮಕ್ಕಳೆಲ್ಲ ಸವಿಯನ್ನ ಉಣ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ಆಹ್ಲಾದಿಸ್ತಿದ್ದಾರೆ, ಸವಿತಾ ಇದ್ದಾರೆ. ಆಗೇನಾಗುತ್ತಪ್ಪ ಅಂದ್ರೆ, ಇದ್ದಕ್ಕಿದ್ದಂತೆ ಅಕ್ಕಿಯೊಂದರ ನೋವಿನ ಕೂಗು ಕೇಳಿಸುತ್ತೆ. ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗಿಗಳನ್ನು ಹರಡಿಕೊಂಡಿರುವ ಬೋಳು ಮರ, ಬೋಳು ಮರ ಇದೆ ನೋಡಿ. ಬೋಳು ಮರ ನೋಡಿದ್ರೆ ಅನೇಕ ಟೊಂಗಿ ಅಂದ್ರೆ ಕೊಂಬೆಗಳನ್ನ
ಆಡ್ಕೊಂಡಿರುವಂತ ಚಾಚಿಕೊಂಡಿರುವಂತ ಬೋರ್ಡ್ ಮರ ಇದೆ. ಇಲ್ಲಿ ನೋಡಿ ಅಕ್ಕಿ ಕುಳಿತಿದೆ, ಗಮನಿಸಿದ್ರಲ್ಲ, ಇದೆ ನೋವಿನ ಧ್ವನಿ ಇದರಲ್ಲಿ ಇದೆ. ಈ ಆಡಿಕೊಂಡಿರುವ ಬೋಳು ಮರ ಎಲೆಗಳಿಲ್ಲದ, ಹೂಗಳಿಲ್ಲದ, ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ ಇದಾಗಿದೆ. ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗ್ತಿತ್ತು. ಮಕ್ಕಳು ಕುತೂಹಲದಿಂದ, ಬಹಳ ಆಸಕ್ತಿಯಿಂದ, ಕ್ಯೂರಿಯಾಸಿಟಿಯಿಂದ ಆ ಮರದ ಬಳಿ ತೆರಳಿದರು. ಮರದ ಬಳಿ ಬಂದ್ರು. ನೋಡಿ ಇಲ್ಲಿ ಎಲ್ಲರೂ ಗಮನಿಸಿ ಮಕ್ಕಳ, ಮರದ ಬಳಿ ಮಕ್ಕಳು ಬಂದಿದ್ದಾರೆ. ಅಕ್ಕಿ ನೋವಿನಿಂದ ಕೂಗ್ತಾ ಇದೆ, ಕುಳಿತಿದೆ. ಈಗ ಆಗ್ತಾ ಇದೆ ಸನ್ನಿವೇಶ. ಸುಂದರ ಪಕ್ಷಿ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ? ಏನದು ನಿನ್ನ ಅಳಲು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು. ಈ ಗಣೇಶನನು, ಸುಂದರ ಪಕ್ಷಿಯೇ, ಬ್ಯೂಟಿಫುಲ್ ಬರ್ಡ್, ಸುಂದರವಾದ ಅಕ್ಕಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ನೀನು ಏಕೆ ನೋವಿನಿಂದ ಕೂಗ್ತಾ ಇದೀಯಾ? ಏನದು ನಿನ್ನ ಅಳಲು? ಏನದು ನಿನ್ನ ಅಳಲು? ಅಳಲು ಅಂದ್ರೆ ದುಃಖ, ಚಿಂತೆ, ದುಃಖ ಎಂದು ಗಣೇಶ ಪಕ್ಷಿಯನ್ನ ಪ್ರಶ್ನಿಸಿದನು. ಕ್ವಶನ್ ಮಾಡ್ತಾನೆ ಗಣೇಶ. ಆಗ ಪಕ್ಷಿ ಹೇಳ್ತದೆ, ಅಣ್ಣ ನೋಡಿಲ್ಲಿ ನನ್ನ ಮರವನ್ನು, ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ, ಶಕ್ತಿ ಇಲ್ಲದ ಮರ ಸೊರಗಿದೆ, ಆಗಲೋ ಈಗಲೋ ಬೀಳುವಂತಿದೆ ಎಂದಿತು ಪಕ್ಷಿ. ಅರ್ಥ ಅಂತ ತಿಳ್ಕೊಳ್ಳೋಣ. ಅಣ್ಣ ನೋಡಿಲ್ಲಿ ನನ್ನ ಮರವನ್ನ, ನೋಡು ನನ್ನ ಮರವನ್ನ ಹೇಗಾಗಿದೆ ಅಂತ ಪಕ್ಷಿಗೆ ಹೇಳ್ತಾ ಇದೆ. ನೋಡು ಗಣೇಶಣ್ಣ, ಹೇಗಾಗಿದೆ ನನ್ನ ಮರ, ನನ್ನ ಮರದ ಸ್ಥಿತಿಯನ್ನ ನೀನು ನೋಡು ಅಂತ ಹೇಳ್ತಾ ಇದೆ ಪಕ್ಷಿ. ಟೊಂಗೆಗಳು ಬೋಳಾಗಿವೆ, ಎಲೆಗಳು ಉದುರಿ ಹೋಗಿವೆ, ಎಲೆಗಳೆಲ್ಲ ಉದುರಿ ಹೋಗಿವೆ. ಟೊಂಗೆಗಳು ಅಂದ್ರೆ ಕೊಂಬೆಗಳು, ಕೊಂಬೆಗಳು ಬ್ರಾಂಚಸ್ ಅಂತೀವಲ್ಲ ಅದು. ಕೊಂಬೆಗಳು ಬೋಳಾಗಿವೆ, ಏನು ಇಲ್ಲ ಅಂದ್ರೆ ಎಲೆಗಳೆಲ್ಲ, ಶಕ್ತಿ ಇಲ್ಲದೆ ಮರ ಸೊರಗಿದೆ, ಶಕ್ತಿ ಇಲ್ಲದೆ ಮರ ಸೊರಗೋಗಿದೆ, ಆಗಲೋ ಈಗಲೋ ಬೀಳುವಂತಿದೆ, ಬೀಳ್ತಾ ಇದೆ ಈ ಮರ ಅನ್ನತ್ತೆ ಪಕ್ಷಿ. ಮುಂದೇನಾಗುತ್ತೆ ನೋಡೋಣ. ಜೂಲಿ ಹೇಳ್ತಾಳೆ, ಹೌದೌದು, ಅದರಿಂದ ನಿನಗೆ ಅಂತಂದ್ರೆ ಜೂಲಿ ಪಕ್ಷಿಯನ್ನ ಪ್ರಶ್ನಿಸಿದಳು. ಹೌದೌದು, ಮರ ಈ ರೀತಿ ಒಣಗೋಗಿದೆ, ಎಲ್ಲ ಆಗಿದೆ, ನೋಡಿ ಈ ಸ್ಥಿತಿಯನ್ನು ನೋಡು, ಈ ಸ್ಥಿತಿಯನ್ನು ನೋಡ್ತಾ ಇದ್ರಲ್ಲ ಮಕ್ಕಳ. ಜೂಲಿ ಹೇಳ್ತಾ ಇದ್ದಾಳೆ, ಹೌದೌದು, ಎಲ್ಲ ಆಗೋಗಿ, ಅದರಿಂದ ನಿನಗೇನು ತೊಂದ್ರೆ, ನಿನಗೇನು ಸಮಸ್ಯೆ ಇದೆ ಅನ್ನುತ್ತಾ ಜೂಲಿ ಪಕ್ಷಿಯನ್ನ ಪ್ರಶ್ನಿಸ್ತಾಳೆ. ಮುಂದೆ, ಹಿಂದೆ ಈ ಮರವನ್ನು ನೀನು ನೋಡಿದ್ದೀಯಾ? ಆಗ ಏನಿದರ ಸೊಬಗು, ಮರದ ತುಂಬಾ ಹಸಿರೆಲೆಗಳು, ಟೊಂಗೆಗೂ ಹೂ ಹಣ್ಣು, ಸಾವಿರಾರು ತಂಪಾದ ನೆರಳು ಮನೆ ಮಾಡಿತ್ತು, ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಅದೇನೋ ಕಾರಣವೋ ತಿಳಿಯದು, ಎಲೆಗಳೆಲ್ಲ ಒಮ್ಮಿಂದೊಮ್ಮೆಲೆ ಉದರಲು ಪ್ರಾರಂಭಿಸಿದವು, ಮತ್ತೆ ಚಿಗುರೊಡೆಯಲಿಲ್ಲ, ಮರ ಬಣ್ಣಗೆಟ್ಟಿತು, ಸೊರಗಿತು, ಈಗ ಒಣಗುತ್ತಿದೆ ಎಂದಿತು ಪಕ್ಷಿ. ಪಕ್ಷಿ ಹೇಳ್ತಾ ಇದೆ, ಹಿಂದೆ ಈ ಮರವನ್ನು ನೀನು ನೋಡಿದ್ದೆ ಅಲ್ವಾ ಜೂಲಿ? ಆಗ ಏನಿದರ ಸೊಬಗು, ಆಗ ಆ ಮರದ ಸೊಬಗು, ಸೌಂದರ್ಯ ಎಷ್ಟಿತ್ತು, ಅಂದ ಚಂದ ಎಷ್ಟಿತ್ತು ನೀನು ಕಂಡಿದ್ದೇ ಅಲ್ವಾ? ಮರದ ತುಂಬ ಹಸಿರೆಲೆಗಳು, ಆಗ ಮರದ ತುಂಬ ಹಸಿರೆಲೆಗಳಿದ್ದವು. ಟೊಂಗೆಗೂ ಅಂದ್ರೆ ಕೊಂಬೆಗೂ ಹೂವು ಹಣ್ಣು, ಸಾವಿರಾರು ತಂಪಾದ ನೆರಳು ಮನೆ ಮಾಡಿತ್ತು. ಅಲ್ಲಿ ಕುಳಿತುಕೊಳ್ಳುವವರಿಗೆ, ನೋಡುವವರಿಗೆ, ಪ್ರವಾಸಿಗರಿಗೆ ತಂಪಾದ ನೆರಳು ಆ ಮರದಲ್ಲಿ ಇತ್ತು. ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು, ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಅಲ್ಲಿ ನೂರಾರು ಪಕ್ಷಿಗಳು ಅಲ್ಲಿ ನೆಲೆಯನ್ನ ಕಂಡಿದ್ದು, ಅಲ್ಲಿ ಗೂಡುಗಳನ್ನ ಕಟ್ಟಿಕೊಂಡು ವಾಸವನ್ನ ಮಾಡಿದ್ದು. ಆಶ್ರಯ ತಾಣ ಅಂದ್ರೆ ವಾಸ ಮಾಡುವಂತ ಪ್ರದೇಶ. ಏನೋ ಕಾರಣವು ತಿಳಿಯದು, ಅದೇನೋ ನನಗೆ ಈ ಮರ ಹೀಗಾಗಿದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ, ಯಾವ ಕಾರಣವೂ ತಿಳಿತಾ ಇಲ್ಲ. ಎಲೆಗಳೆಲ್ಲ ಎಲೆಗಳು ಒಮ್ಮಿಂದ ಒಮ್ಮೆಲೆ ಅಂದ್ರೆ ಸಡನ್ಲಿ ಉದುರಲು ಆರಂಭಿಸಿದು, ಉದುರಲು ಪ್ರಾರಂಭ ಮಾಡಿದ್ವು. ಮತ್ತೆ ಚಿಗುರೊಡೆಯಲಿಲ್ಲ, ಮತ್ತೆ ಆ ಮರ ಚಿಗುರನ್ನು ಒಡೆಯಲಿಲ್ಲ, ಮರ ಬಣ್ಣಗೆಟ್ಟಿತ್ತು, ಮರದ ಬಣ್ಣವೆಲ್ಲ ಹಾಳಾಗೋಯ್ತು. ನೋಡಿ ಈ ರೀತಿ ಆಗಿದೆ, ಬಣ್ಣವೆಲ್ಲ ಹಾಳಾಗೋಗಿದೆ. ಇಲ್ಲಿ ಹಸಿರೆಲೆ ಇಲ್ಲ, ಹೂವಿಲ್ಲ, ಕಾಯಿಲ್ಲ, ಹಣ್ಣಿಲ್ಲ, ನೋಡಿ ಹೇಗಾಗಿದೆ ಮರ, ಬಣ್ಣಗೆಟ್ಟಿತು, ಬಣ್ಣ ಎಲ್ಲ ಹಾಳಾಗೋಗಿದೆ, ಸೊರಗಿತು, ಮರಗ ಸೊರಗೋಗಿದೆ, ಈಗ ಒಣಗ್ತಿದೆ ಎಂದಿತು ಪಕ್ಷಿ. ಆಗ ಲತಾ ಹೇಳ್ತಾಳೆ, ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿ ಏಕೆ ಎಂದು ಲತಾ ಪ್ರಶ್ನಿಸಿದಳು. ಲತಾ ಹೇಳ್ತಿದ್ದಾಳೆ, ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ, ಈ ಮರದ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಲತಾ ಪ್ರಶ್ನೆಯನ್ನ ಮಾಡ್ತಿದ್ದಾಳೆ ಆ ಪಕ್ಷಿಗೆ. ಪಕ್ಷಿ ಹೇಳ್ತಿದೆ, ನನ್ನ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು, ನಾನು ಇಲ್ಲಿಯೇ ಜನ್ಮ ತಳೆದೆ. ಆದರೆ ಮುಂದಕ್ಕೆ ಇಲ್ಲಿದೆ ನೋಡಿ,
ಎಲ್ಲ ಪೊಲೀಸ್ ಸ್ಟಾಫ್ಗಳನ್ನ ಇಟ್ಕೊಂಡು ಹೋಗಿದ್ದಾರೆ. ಆದರೆ ಈ ಮರ ಈಗ ಸಾಯಲು ಸಿದ್ಧವಾದಂತಿದೆ. ಹಾಗೇನಾದರೂ ಆದರೆ ನನಗೆ ತಾಣವೆಲ್ಲಿದೆ ಎಂದು ನೋವಿನಿಂದ ಉಸುರಿತು. ಪಕ್ಷಿಯ ಈ ಮಾತು ಕೇಳಿ ಮಕ್ಕಳಿಗೆ ಕನಿಕರ ಉಂಟಾಯಿತು. ಪಕ್ಷಿಯ ನೋವನ್ನು ಅರ್ಥ ಮಾಡಿಕೊಂಡರು. ಅದನ್ನು ಹೋಗಲಾಡಿಸುವ ಬಗ್ಗೆ ವಿಚಾರ ಮಾಡಿದರು. ನನ್ನ ಪಕ್ಷಿ ಹೇಳ್ತಾ ಇದೆ, ನನ್ನ ಅಜ್ಜ ಅಜ್ಜಿ, ಅಕ್ಕಿಯ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಸಹ ಇಲ್ಲಿಯೇ ಹುಟ್ಟಿ ಬೆಳೆದರು, ಈ ಮರದಲ್ಲೇ ಹುಟ್ಟಿ ಬೆಳೆದರು. ನಾನು ಇಲ್ಲಿಯೇ ಜನ್ಮ ತಳೆದೆ ಅಂದರೆ ನಾನು ಇಲ್ಲಿಯೇ ಹುಟ್ಟಿದೆ. ಆದರೆ ಈಗ ನೋಡಿ ಏನಾಗಿದೆ. ಆದರೆ ಮರದ ಪರಿಸ್ಥಿತಿಯ ಬಗ್ಗೆ ನಾವು ಯೋಚನೆ ಮಾಡಬೇಕು ಮಕ್ಕಳ. ಈ ಮರ ಈಗ ಸಾಯಲು ಸಿದ್ಧವಾದಂತಿದೆ. ಈ ಮರ ಈಗ ಸಾಯಲು ಸಿದ್ಧವಾದಂತಿದೆ. ಹಾಗೇನಾದರೂ ಆದರೆ ನನಗೆ ತಾಣವೆಲ್ಲಿದೆ, ನನಗೆ ತಾಣ, ಸ್ಥಳ, ಆಶ್ರಯ ಎಲ್ಲಿದೆ ಎಂದು ನೋವಿನಿಂದ ಉಸುರಿಸಿತು ಅಂದರೆ ಹೇಳಿತು ಪಕ್ಷಿ. ಪಕ್ಷಿಯ ಈ ಮಾತು ಕೇಳಿ ಮಕ್ಕಳಿಗೆ ಕನಿಕರ ಉಂಟಾಗ್ತದೆ, ದುಃಖ ಆಗ್ತದೆ. ಪಕ್ಷಿಯ ನೋವನ್ನು ಅರ್ಥ ಮಾಡ್ಕೊಂಡರು ಮಕ್ಕಳೆಲ್ಲರೂ. ಅದನ್ನು ಹೋಗಲಾಡಿಸುವ ಬಗ್ಗೆ ವಿಚಾರವನ್ನ ಮಾಡ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ ಎಂದನು ಬಸೀರ್. ನಾವೆಲ್ಲ ಊರಿಗೆ ಹೋಗಿ ಸಸ್ಯ ವೈದ್ಯರನ್ನು ಕಾಣೋಣ, ಮರದ ಬಗ್ಗೆ ವಿವರಿಸೋಣ, ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ. ಹಸಿರೇ ನಮ್ಮ ಉಸಿರು ಎಂಬ ನಾಣ್ಣುಡಿಯನ್ನು ಎಲ್ಲೆಡೆ ಸಾರೋಣ ಎಂದಳು ದಿವ್ಯಾ. ಇದರರ್ಥ ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ ಅಂದ್ರೆ ಪಕ್ಷಿ ಮತ್ತು ಮರಕ್ಕಿರುವಂತಹ ಅನ್ಯೋನ್ಯತೆ, ಅನುರಾಗ, ಮನಸ್ಸಿನ ಭಾವನೆಗಳು, ಅಭಿಮಾನದ ಬಗ್ಗೆ ಅಚ್ಚರಿ ಅಂದ್ರೆ ಆಶ್ಚರ್ಯ ಅಂತ ಇದರ ಅರ್ಥ. ಆಶ್ಚರ್ಯ ಉಂಟಾಗುತ್ತಿದೆ ಎಂದನು ಬಸೀರ ಹೇಳ್ತಾ ಇದ್ದಾನೆ. ನಾವೆಲ್ಲ ಊರಿಗೆ ಹೋಗಿ ಸಸ್ಯ ವೈದ್ಯರನ್ನು ಕಾಣೋಣ, ಸಸ್ಯದ ಬಗ್ಗೆ ತಿಳಿದುಕೊಂಡಿರುವಂತಹ ಡಾಕ್ಟರನ್ನು ಅಂದ್ರೆ ವೈದ್ಯ ಅಂದ್ರೆ ಡಾಕ್ಟರನ್ನು ನೋಡೋಣ, ಮರದ ಬಗ್ಗೆ ವಿವರಿಸೋಣ. ಮರದ ಬಗ್ಗೆ ಈ ಪರಿಸ್ಥಿತಿ ಆಗಿದ್ದಿಲ್ಲ, ಮರಕ್ಕೆ ಈ ಪರಿಸ್ಥಿತಿ ಆಗಿದ್ದಿಲ್ಲ. ಮರ ಒಣಗೋಗಿದೆ, ಎಲೆಗಳಿಲ್ಲ, ಕಾಯಿಲ್ಲ, ಹೂವಿಲ್ಲ, ನೆರಳಿಲ್ಲ, ಹೀಗೆ ತುಂಬಾ ಮರ ಕಾಯಿಲೆಯಿಂದ ಹಾಳಾಗೋಗಿದೆ. ಅದರಿಂದ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಅಂದ್ರೆ ಟ್ರೀಟ್ಮೆಂಟ್, ಔಷಧೋಪಚಾರವನ್ನು ಕೊಡಿಸಿ ಮರವನ್ನು ಉಳಿಸೋಣ. ಹಸಿರೇ ನಮ್ಮ ಉಸಿರು ಎಂಬ ನಾಣ್ಣುಡಿಯನ್ನು ಎಲ್ಲೆಡೆ ಸಾರೋಣ ಎಂದಳು ದಿವ್ಯಾ. ಇಲ್ಲಿ ನಾಣ್ಣುಡಿ ಪದ ಇದೆ ನೋಡಿ. ನಾಣ್ಣುಡಿ ಅಂದ್ರೆ ಜನಸಾಮಾನ್ಯರಲ್ಲಿ ಬಳಕೆ ಇರುವ ಮಾತು, ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿರುವ ಮಾತಿಗೆ ನಾಣ್ಣುಡಿ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಅರ್ಥ ಇದೆ, ಲೋಕೋಕ್ತಿ ಅಂತಲೂ ಸಹ ಕರಿತೀವಿ. ಎಲ್ಲೆಡೆ ಅಂದ್ರೆ ಎಲ್ಲಾ ಕಡೆಯಲ್ಲೂ ಸಾರೋಣ ಎಂದಳು ದಿವ್ಯ. ಯಾವುದನ್ನ ಸಾರೋಣ ಅಂತ ಹೇಳ್ತಾಳೆ ಅಂದ್ರೆ ದಿವ್ಯಾ, ಹಸಿರೇ ನಮ್ಮ ಉಸಿರು ಎಂಬ ಲೋಕೋಕ್ತಿಯನ್ನು ಎಲ್ಲಾ ಪ್ರದೇಶಗಳಲ್ಲಿ ತಿಳಿಸೋಣ ಅಂತ ದಿವ್ಯ ಹೇಳ್ತಾ ಇದ್ದಾಳೆ. ಎಲ್ಲಾ ಮಕ್ಕಳು ಊರಿಗೆ ಹಿಂದಿರುಗಿದರು. ಸಸ್ಯ ವೈದ್ಯರನ್ನು ಮರದ ಬಳಿಗೆ ಕರೆತಂದರು. ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು, ಟೊಂಗೆಯನ್ನು ಗಮನಿಸಿದರು, ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು, ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಎಲ್ಲ ಮಕ್ಕಳು ಊರಿಗೆ ಬರ್ತಾರೆ. ಪ್ರವಾಸವನ್ನು ಮುಗಿಸ್ಕೊಂಡು ಸಸ್ಯ ವೈದ್ಯರನ್ನ ಅಂದ್ರೆ ಸಸ್ಯದ ಬಗ್ಗೆ ಗೊತ್ತಿರುವಂತ ಡಾಕ್ಟರನ್ನ ಮರದ ಬಳಿಗೆ ಕರೆತರ್ತಾರೆ. ವೈದ್ಯರು ಮರವನ್ನ ಸಂಪೂರ್ಣವಾಗಿ ನೋಡ್ತಾರೆ. ಈ ಮರ ಏನಾಗಿದೆ, ಇದಕ್ಕೆ ಯಾವ ಕಾಯಿಲೆ ಬಂದಿದೆ, ಏನ್ ಟ್ರೀಟ್ಮೆಂಟ್ ಕೊಡಬೇಕು, ಏನ್ ಚಿಕಿತ್ಸೆ ಕೊಡಬೇಕು ಅಂತ ನೋಡ್ತಾರೆ. ಡಾಕ್ಟ್ರು ಟೊಂಗೆಯನ್ನು ಗಮನಿಸಿದರು ಅಂದ್ರೆ ಕೊಂಬೆಯನ್ನ ಗಮನಿಸ್ತಾರೆ, ಬ್ರಾಂಚಸ್ನೆಲ್ಲ ಗಮನಿಸ್ತಾರೆ. ಏನೇನೋ ವಿಚಾರಗಳನ್ನು ಮಾಡಿ ಬೇರುಗಳು ಅಂದ್ರೆ ರೂಟ್ಸ್, ಮರದ ಬೇರುಗಳು ಅಂದ್ರೆ ಭೂಮಿಯ ಒಳಗಿರ್ತವ ಬೇರುಗಳು, ಚುಚ್ಚುಮದ್ದನ್ನ ನೀಡಿದರು. ಚುಚ್ಚುಮದ್ದನ್ನ ಕೊಡ್ತಾರೆ ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ. ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಒಣಗಿದ ಭಾಗಕ್ಕೆ ಮೆಡಿಸಿನ್ ಅಂತೀವಲ್ಲ, ಔಷಧಿಯನ್ನ ಸವರ್ತಾರೆ, ಹಚ್ಚುತ್ತಾರೆ. ಮಕ್ಕಳು ವೈದ್ಯರ ಸಲಹೆಯಂತೆ, ಡಾಕ್ಟರ್ ಸಲಹೆಯಂತೆ ಮಕ್ಕಳು ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರನ್ನ ಉಣಿಸಿದರು ಅಂದ್ರೆ ನೀರು ಹಾಕಿದರು. ಕೆಲವು ದಿನಗಳು ಕಳೆದವು. ಮಳೆಗಾಲ ಬಂತು. ಮರ ಚಿಗುರೊಡೆಯಿತು, ಎಲೆಗಳು ಮೈದಳೆದವು, ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು, ಈಚು ಕಾಯಿ ಹಣ್ಣುಗಳು ಜೀವ ತಳೆದವು. ಆ ಮರಕ್ಕೆ ನೂರಾರು ಹಕ್ಕಿಗಳು ಬಂದವು, ಪಕ್ಷಿಗಳ ಕಲರವ ತುಂಬಿತು. ಕೆಲವು ದಿನಗಳು ಕಳೆದವು, ತುಂಬಿದವು. ಮಳೆಗಾಲ ಬರ್ತದೆ, ಮರ ಚಿಗುರೊಡೆಯುತ್ತೆ, ಮರವೆಲ್ಲ ಸಹ ಚಿಗುರೊಡೆಯುತ್ತೆ, ಎಲೆಗಳಿಂದ ಕೂಡುತ್ತೆ.
ಎಲೆಗಳು ಮೈದಳೆದವು ಅಂದ್ರೆ ಎಲೆಗಳೆಲ್ಲವೂ ಮರದಲ್ಲಿ ಬಂದವು. ಎಲೆಗಳೆಲ್ಲವೂ ಸಹ ಮರದಲ್ಲಿ ಬಂದವು. ಮೈದಳೆದವು ಅಂದ್ರೆ ತುಂಬಾ ಚೆನ್ನಾಗಿ ಬಂದವು. ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು. ಕೊಂಬೆಗಳಲ್ಲಿ ಹೂಗಳು ನಳನಳಿಸಿದವು, ಬಂದವು. ಆ ಹೂಗಳಿಂದ ಈಚು, ಕಾಯಿ, ಹಣ್ಣುಗಳು ಜೀವ ತಳೆದವು ಅಂದ್ರೆ ಎಲ್ಲ ಆದವು. ಈಚು ಬಂತು, ಕಾಯಿ ಬಂತು, ಹಣ್ಣುಗಳು ಬಂದವು. ಆ ಮರಕ್ಕೆ 100 ಹಕ್ಕಿಗಳು ಬಂದವು. ಅಂತಹ ಮರಕ್ಕೆ ಮತ್ತೆ ಚಿಗುರೊಡೆದ ಮರಕ್ಕೆ 100 ಪಕ್ಷಿಗಳು ಬರ್ತವೆ. ಪಕ್ಷಿಗಳ ಕಲರವ ತುಂಬಿತು. ಪಕ್ಷಿಗಳ ಇಂಪಾದ ಧ್ವನಿ, ಮಧುರವಾದ ಧ್ವನಿ ತುಂಬುತ್ತೆ. ಎಷ್ಟು ಚೆನ್ನಾಗಿದೆ ಆಗ ಪರಿಸರ ಅನ್ನೋದನ್ನ ನೀವು ಗಮನಿಸಿ ಮಕ್ಕಳ. ಮತ್ತೆ ಮಕ್ಕಳು ಪ್ರವಾಸಕ್ಕೆ ಬಂದ್ರು. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಮಕ್ಕಳು ಕುಣಿದು ಕುಪ್ಪಳಿಸಿದರು. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಆಡಿದವು. ಮರವು ಮೆಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿತು, ಋಣ ತೀರಿಸಿತು. ಮಕ್ಕಳು ಹೋ ಎಂದು ಕೂಗಿದರು, ಹಸಿರೇ ಉಸಿರು ಎಂದರು. ಮತ್ತೆ ಮಕ್ಕಳು ಪ್ರವಾಸಕ್ಕೆ ಬಂದ್ರು, ಟ್ರಿಪ್ ಬಂದ್ರು, ಟೂರ್ ಬಂದ್ರು. ಮರದ ಸೊಬಗು, ಮರದ ಸೌಂದರ್ಯ, ಸೊಬಗು ಅಂದ್ರೆ ಸೌಂದರ್ಯ ಮಕ್ಕಳ ಮನಸ್ಸಿಗೆ ಉಲ್ಲಾಸ ತುಂಬಿತು. ಮನಸ್ಸಿನಲ್ಲಿ ಸಂತೋಷವನ್ನ ತರ್ತದೆ. ಉಲ್ಲಾಸವನ್ನ ತಂದಿತ್ತು ಅಂದ್ರೆ ಮಕ್ಕಳ ಮನಸ್ಸಿನಲ್ಲಿ ಸಂತೋಷವನ್ನ ತರುತ್ತೆ. ಮಕ್ಕಳು ಕುಣಿದು ಕುಪ್ಪಳಿಸಿದ್ರು. ಮಕ್ಕಳು ಡ್ಯಾನ್ಸ್ ಮಾಡಿದ್ರು, ಸಂತೋಷ ಪಟ್ರು. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಆಡಿದವು. ಮಕ್ಕಳು ಮಾಡಿದಂತ ಸತ್ಕಾರ್ಯ ಅಂದ್ರೆ ಒಳ್ಳೆಯ ಕೆಲಸ, ಉತ್ತಮವಾದ ಕೆಲಸವನ್ನ ನೋಡಿ ಪಕ್ಷಿಗಳು ಮೆಚ್ಕೊಂಡು ಆಡಿದವು. ಮರವು ಮೆಲುಗಾಳಿಗೆ, ಮರವು ಗಾಳಿಗೆ, ಸ್ವಲ್ಪ ಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿತು. ಮರಗಳು ಅಲುಗಾಡಿದಾಗ ಸುಯಿನ ಸಂಗೀತ ಬರುತ್ತಲ್ಲ, ನೀವು ನೋಡ್ರಿ. ಋಣ ತೀರಿಸಿತು, ಮಕ್ಕಳ ಋಣವನ್ನ ತೀರಿಸುತ್ತೆ. ಮಕ್ಕಳು ಓಹೋ ಎಂದು ಕೂಗಿದರು, ಓಹೋ ಎಂದು ಕೂಗಿದರು. ಹಸಿರೇ ಉಸಿರು ಎಂದರು. ಹಸಿರೇ ಉಸಿರು ಅಂತ ಹೇಳ್ತಾರೆ ಮಕ್ಕಳೆಲ್ಲ. ಹಸಿರೇ ಉಸಿರು ಎಂದು ಮಕ್ಕಳೆಲ್ಲ ಹೇಳ್ತಾರೆ. ಆದ್ರಿಂದ ಪ್ರಕೃತಿಯನ್ನ ಎಲ್ಲರೂ ಪ್ರೀತಿಸಬೇಕು. ಈ ಪಾಠದ ನೀತಿಕತೆ ಇಷ್ಟೇ. ಪ್ರಕೃತಿಯನ್ನು ಉಳಿಸಿ ಬೆಳೆಸಬೇಕು. ಪ್ರಕೃತಿಯನ್ನ ಎಲ್ಲ ಮನುಷ್ಯರು ಪ್ರೀತಿಸಬೇಕು. ಪ್ರಕೃತಿ ಇದ್ರೆ ನಾವೆಲ್ಲರೂ ಸಹ ಚೆನ್ನಾಗಿರ್ತೀವಿ. ಉತ್ತಮವಾದ ಗಾಳಿ, ಮಳೆ, ಬೆಳೆ ಹಾಗೂ ಆ ಪ್ರದೇಶದ ಸೌಂದರ್ಯ ತುಂಬ ಸೊಗಸಾಗಿರುತ್ತೆ. ಜನರಿಗೆಲ್ಲ ಸಹ ದುಃಖ ಇದ್ರೂ ಸಹ ಪ್ರಕೃತಿಯಲ್ಲಿ ಮರಗಿಡಗಳನ್ನು ನೋಡಿದಾಗ ನಾವು ಆ ದುಃಖವನ್ನು ಮರಿಬಹುದು. ಎಲ್ಲರಿಗೂ ಸಹ ಈ ಪಾಠವನ್ನು ಆಲಿಸಿದ್ದಕ್ಕಾಗಿ, ಹೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.